ಮೊದಲನೇದಾಗಿ ಎಲ್ಲರಿಗೂ ನಾನು ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದಿವಸ ನಾವು ಕಾದು ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಐ ಆಮ್ ಟೆರಬ್ಲಿ ಸಾರಿ ಅಬೌಟ್ ದ್ಯಾಟ್. ಅದಕ್ಕೆ ಕಾರಣ ಇಷ್ಟೇ. ಇದ್ರ ಹಿಂದೆ ನಾವು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದಾಗ ತುಂಬ ಗೊಂದಲಗಳಿದ್ವು ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಅದಾದಮೇಲೆ ಎಲ್ಲೋ ಒಂದು ಕಡೆ ದರ್ಶನ್ ಬರ್ತಾರೆ, ನಮ್ಮ ಪ್ರೆಸ್ ಮೀಟಲ್ಲಿ ಜೊತೇಲಿ ಇರ್ತಾರೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನಾನು ಇಷ್ಟು ದಿವಸ ಅದನ್ನು ಮುಂದಕ್ಕೆ ತಳ್ಳಿದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ದರ್ಶನ್ ನಮ್ಮ ಜೊತೆ ಇಲ್ಲ. ಬಿಕಾಸ್ ದರ್ಶನ್ ನನ್ನ ಜೊತೆ ಇದ್ದರೆ ನನಗೆ ಒಂಥರ ಅದು ಆನೆ ಬಲ ಆ್ಯಂಡ್ ಏನೋ ಒಂದು ಎನರ್ಜಿ, ಒಂದು ಸಪೋರ್ಟ್ ಸಿಸ್ಟಮ್ ದರ್ಶನ್ ನನಗೆ. ಸೊ ಅದನ್ನು ನಾನು ಡೆಫಿನೆಟ್ಲಿ ತುಂಬ ಮಿಸ್ ಮಾಡ್ತೀನಿ. ಹಾಗೆ ಈ ಸಿನಿಮಾ ಅವರಾಗಲೇ ಹೇಳಿದಾಗಲೇ 2018 ನಾನು ದರ್ಶನ್ ಡಿಸ್ಕಸ್ ಮಾಡಿದಂಥ ಒಂದು ನಿರ್ಧಾರ ಇದು. ಅದಾದಮೇಲೆ ದರ್ಶನಕ್ಕೆ ಗೊತ್ತು, ಯಾವಾಗಲೂ ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ. ಓಕೆ, ನಿನ್ನ ಟೈಮ್ ನೀನು ತೊಗೋತೀಯಾ, ನೀನು ಅಚ್ಚುಕಟ್ಟಾಗಿ ನಿನ್ನ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಾ, ನೀನು ಯಾವಾಗ ರೆಡಿ ಅಂತ ಹೇಳು, ಅವತ್ತು ಶೂಟಿಂಗ್ ಮಾಡೋಣ ಅಂತ ಹೇಳಿದರು. ಸೊ ಹಾಗೆ ಐ ಟುಕ್ ಲಾಟ್ ಆಫ್ ಟೈಮ್ ಇನ್ ಬಿಟ್ವೀನ್. ಕೋವಿಡ್ ಆಯಿತು, ಆಮೇಲೆ ನನ್ನ ತಂದೆ ತೀರ್ಕೊಂಡ್ರು. ಸೊ ಅದೆಲ್ಲ ಮುಗಿಸಿ ನಾವು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಓಕೆ ಕಾಟೇರ ಮುಗಿಸ್ಬಿಡು ಮನೆ, ಅದಾದಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದೆ. ಕಾಟೇರ ಮುಗೀತು. ದೆನ್ ವಿ ಸ್ಟಾರ್ಟೆಡ್ ವಿತ್ ದ ಡೆವಿಲ್. ಸೊ ಅದಾದಮೇಲೆ ಇವತ್ತು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೀವಿ. 11th ಬಿಡುಗಡೆ ಆಗ್ತಾ ಇದೆ ಸಿನಿಮಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆಗೆ ಕೆಲಸ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾರ್ ದೇರ್ ಪೇಷನ್ಸ್. ಏಕೆಂದರೆ ಅವರೆಲ್ಲರೂ ಸತತವಾಗಿ 2 ವರ್ಷ ನನ್ನ ಜೊತೆನೇ ಟ್ರಾವೆಲ್ ಮಾಡಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ್ಯಾಟ್ ಪೇಷನ್ಸ್ ಆ್ಯಂಡ್ ಸ್ಟ್ರೆಂತ್ ದಟ್ ದೇ ಹ್ಯಾವ್ ಗಿವನ್ ಮೀ. ಸೊ ಅಲ್ಲಿಂದ ನಾನು ಶುರು ಮಾಡಬೇಕಾದ್ರೆ ಫಸ್ಟು ಸಾರೆಗಮ ಆನಂದ್ ಸರ್ ಅವರು ಆ್ಯಕ್ಚುಲಿ ಅವರು ಫಸ್ಟ್ ನಾವು ಒಂದು ಕಾಂಟ್ರಾಕ್ಟ್ ಅಂತ ಸೈನ್ ಮಾಡಿದ್ದು ದ ಡೆವಿಲ್ ಸಿನಿಮಾಗೆ ಅವ್ರ ಜೊತೆನೆ. ಸೊ ಮಧ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ನಾನು ಅವ್ರನ್ನ ಕೇಳಿದೆ, ಸರ್ ವಾಟ್ ಯು ವಾಂಟ್ ಟು ಡೂ ಅಂತ. ಇಲ್ಲ ನೋ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ವಿ ಆರ್ ವಿತ್ ಯು, ವಿಲ್ ಆಲ್ವೇಸ್ ಬಿ ವಿತ್ ಯು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಆನಂದ್ ಫಾರ್ ದ್ಯಾಟ್. ಆ್ಯಂಡ್ ಕಾಂತರಾಜ್ ಅವರಂತೂ ಆಲ್ಮೋಸ್ಟ್ ನನಗೂ ಅವ್ರಿಗೂ ಒಬ್ರ ಮುಖ ಒಬ್ರು ನೋಡ್ಕೊಳಕ್ಕೆ ಬೇಜಾರಾಗೋಷ್ಟು 2 ವರ್ಷದಿಂದ ನೋಡ್ಬಿಟ್ಟಿದ್ವಿ. ಅವರು ಪಾಪ ನನಗೆ ಕತೆ ಹೇಳೋಕ್ಕೆ ಅಂತ ಬಂದಿದ್ದರು. ಸರಿ, ಅದಾದಮೇಲೆ ಕೂತು ಹಾಗೆ ಡಿಸ್ಕಸ್ ಮಾಡ್ಬೇಕಾರೆ, ಇಲ್ಲ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ನೀವು ಅದಕ್ಕೆ ಡಿಸ್ಕಷನ್ಗೆ ಬನ್ನಿ ಅಂತ ಕರೆದೆ. ಡಿಸ್ಕಷನ್ಗೆ ಬಂದರು. ಹಾಗೆ ಸರ್ ನಾನು ಡೈಲಾಗ್ ಬರೀಲ್ಲ ಅಂತ ಕೇಳಿದ್ರು. ಸೊ ಡೈಲಾಗ್ ಬರಿತಾ ಇದ್ರು, ಅದನ್ನ ತೀಡ್ತಾ ಇದ್ವಿ. ಸೊ ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ. ಆ್ಯಂಡ್ ಅವರು ನನಗೆ ನನ್ನ ಟೀಮ್ ಇದೆ, ಮೋಹನ್ ಮಾಳ್ಗೆ ಆ್ಯಂಡ್ MS ಅಭಿಷೇಕ್ ಅಂತ. ಅವರು ನನಗೆ ತುಂಬ ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆಯಲ್ಲಿ ಅವರು ಒಬ್ಬರು ಆಗೋದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾಂತರಾಜ್ ಅವರೇ. ತುಂಬ ಚೆನ್ನಾಗಿ ಡೈಲಾಗ್ ಬರ್ಕೊಟ್ಟಿದ್ದಾರೆ. ಯಾಕಂದರೆ ಮಾಸ್ ಅಂತ ಬಂದಾಗ ಅದನ್ನು ತುಂಬ ಚೆನ್ನಾಗಿ ಅವರು ಅಳವಡಿಸಿದ್ದಾರೆ ಸಿನಿಮಾಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೋಹನ್ ಬಿ ಕೆರೆ ಸರ್ ಜೊತೆ, ವೆರಿ ಕ್ವಾಯಟ್. ಆ್ಯಂಡ್ ಅವರು ಬೆಳಗ್ಗೆ ಅವ್ರ ಸೆಟ್ಟಲ್ಲಿ ಅವ್ರ ದರ್ಶನ ಸಿಕ್ಕದೆ ದೊಡ್ಡ ವಿಷಯ. ಅವರು ಸಡನ್ನಾಗಿ ಬರ್ತಾರೆ, ಬೆಳಗ್ಗೆ ನಮ್ಮ ಜೊತೆ ಟಿಫನ್ ಮಾಡ್ತಿರ್ತಾರೆ, ಆಮೇಲೆ ಹಿಂಗೆ ತಿರುಗಿ ನೋಡೋಷ್ಟೊಳಗಡೆ ಇರಲ್ಲ, ಅವರು ಇನ್ನೊಂದು ಸೆಟ್ ಕೊಟ್ಟೋಗಿರ್ತಾರೆ. ಬಟ್ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ಟು ದ ಪಾಯಿಂಟ್. ಆ್ಯಕ್ಚುಲಿ ನಾವೇನೇ ಕೇಳಿದ್ರು ಅದ್ರ ಡಿಸೈನ್ ಆಸ್ಪೆಕ್ಟ್ಸ್ ಇರ್ಬೋದು, ಏನೇ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್. ಸೊ ಹಾಗೆ ರಚನಾ ಅವರು ಫಸ್ಟ್ ಬಂದರು, ಒಂದು ಆಡಿಷನ್ ಮಾಡಿದ್ರು, ಒಂದು ಸ್ವಲ್ಪ ಟೈಮ್ ತೊಗೊಂಡ್ವಿ, ತಿರ್ಗಾ ಇನ್ನೊಂದು ದಿವಸ ಕರೆಸಿದ್ವಿ ಆಡಿಷನ್ಗೆ, ಇನ್ನೊಂದು ಟಫ್ ಸೀನ್ ಕೊಟ್ವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಈ ಸಿನಿಮಾಲಿ ನಮಗೆ ಬೇಕಾಗಿದ್ದಂಥ ಒಂದು ಮೇಜರ್